ಅಮೆರಿಕದ ಸಿಐಎ ಭಾರತದಲ್ಲಿ ಪ್ರಧಾನಿ ಬದಲಾವಣೆಗೆ ಸಂಚು ನಡೆಸಿದೆ ಎಂಬ ಆರೋಪವೂ ಕೇಳಿ ಬಂದಿತ್ತು. ಆದರೆ ಅಂತಹ ಬದಲಾವಣೆ ಏನು ಆಗ್ಲೇ ಇಲ್ಲ. ಅಮೆರಿಕದ ಆರ್ಥಿಕ ತಜ್ಞ ಪೀಟರ್ ನೆವೆರೋ ಎಂಬಾತ ರಷ್ಯಾ ಪೆಟ್ರೋಲ್ ಖರೀದಿ ಲಾಭವನ್ನ ಭಾರತದ ಬ್ರಾಹ್ಮಣನೊಬ್ಬ ಮಾಡಿಕೊಳ್ತಾರೆ ಅಂತ ಗಡ್ಕರಿ ಟಾರ್ಗೆಟ್ ಮಾಡಿ ಹೇಳಿಬಿಟ್ಟಿದ್ದ. ಪೀಟರ್ ನೆವೆರೋ ಹೇಳಿಕೆ ಬಳಿಕ ನಿತಿನ್ ಗಡ್ಕರಿ ಮಕ್ಕಳ ಎಥೆನಾಲ್ ವ್ಯಾಪಾರದ ಬಗ್ಗೆ ಮಾತುಗಳು ಕೂಡ ಕೇಳಿ ಬಂದಿದ್ವು. ಆದ್ರೆ ಎಫ್ಸ್ಟ್ರೀನ್ ಫೈಲ್ ಬಿಡುಗಡೆಯಾದ್ರೆ ನಡುಕ ಶುರುವಾಗ್ತೆ ಅನ್ನೋ ಸುದ್ದಿ ಭಾರಿ ಸದ್ದು ಮಾಡಿತ್ತು. ಇದು ತೀವ್ರ ಚರ್ಚೆಗೆ ಗ್ರಾಸವಾಗಿ ಕೊನೆಗೂ ಕೂಡ ಆ ಫೈಲ್ ಬಿಡುಗಡೆ ಆಯಿತು. ಅಮೆರಿಕದ ವ್ಯಾಪಾರೋದ್ಯಮಿ, ಸೆಲೆಬ್ರಿಟಿ ಹಾಗೂ ಅಮೆರಿಕದ ಭಾರಿ ಪ್ರಭಾವಿ ವ್ಯಕ್ತಿ ಕೂಡ. ಶ್ರೀಮಂತ ವಲಯದಲ್ಲಿ ಈತನ ಹೆಸರು ಚಿರಪರಿಚಿತ. ಅಮೆರಿಕ ರಾಜಕಾರಣಿಗಳು, ವ್ಯಾಪಾರೋದ್ಯಮಿಗಳು, ಉದ್ಯಮಿಗಳು, ಪತ್ರಕರ್ತರು, ನೊಬೆಲ್ ಪ್ರಶಸ್ತಿ ವಿಜೇತರು, ಚಿತ್ರನಟರು ಹೀಗೆ ಎಲ್ಲ ವರ್ಗಗಳೊಂದಿಗೆ ಈತ ಗಾಢ ಸಂಪರ್ಕವನ್ನ ಹೊಂದಿದ್ದ. ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಜೊತೆ ಎಫ್ಸ್ಟ್ರೀನ್ ಅತ್ಯಾಪ್ತ. ಈತನ ವಿರುದ್ಧ ಲೈಂಗಿಕ ಶೋಷಣೆ ಆರೋಪ ಕೇಳಿ ಬಂದಿದ್ವು. ಸೆಕ್ಸ್ ಟ್ರಾಫಿಕಿಂಗ್, ವೇಶ್ಯಾವಾಟಿಕೆ, ಸೆಲೆಬ್ರಿಟಿಗಳ ಸೇವೆಗೆ ಈತ ಅಪ್ರಾಪ್ತ ಹೆಣ್ಣು ಮಕ್ಕಳನ್ನ ಪೂರೈಕೆ ಮಾಡ್ತಾ ಇದ್ದ ಅನ್ನುವ ಆರೋಪ ಈತನ ಮೇಲಿತ್ತು. ಫ್ಲೋರಿಡಾ, ನ್ಯೂಯಾರ್ಕ್, ನ್ಯೂ ಮೆಕ್ಸಿಕೋ, ಲಿಟಲ್ ಸೇಂಟ್ ಜಾನ್ಸ್ ಐಲ್ಯಾಂಡ್ ಈತ ಐಷಾರಾಮಿ ಮನೆಗಳನ್ನ ಹೊಂದಿದ್ದ. ಎಫ್ಸ್ಟ್ರೀನ್ ಪೇಜ್ 3 ಪಾರ್ಟಿಗಳನ್ನ ಏರ್ಪಡಿಸ್ತಾ ಇದ್ದ. ಗಣ್ಯರಿಗೆ, ವ್ಯಾಪಾರಿಗಳಿಗೆ, ರಾಜಕಾರಣಿಗಳಿಗೆ ಪ್ರತ್ಯೇಕ ಪಾರ್ಟಿಯನ್ನ ಆಯೋಜನೆ ಮಾಡ್ತಾ ಇದ್ದ. ಜೆಫ್ರಿ ವಿಮೆನ್ ಟ್ರಾಫಿಕಿಂಗ್ ಪ್ರಕರಣದಲ್ಲಿ ಈತ ಅರೆಸ್ಟ್ ಆಗ್ತಾನೆ. ಆ ನಂತರ ಬಿಡುಗಡೆ ಆಗುವ ಈತ 2019ರಲ್ಲಿ ಅಪ್ರಾಪ್ತ ಹೆಣ್ಣು ಮಕ್ಕಳ ಸರಬರಾಜು ಆರೋಪದಲ್ಲಿ ಬಂಧನ ಆಗ್ತಾನೆ. ಹೀಗೆ ಅರೆಸ್ಟ್ ಆದವ ಜೈಲಿನಿಂದಲೇ ಮತ್ತೆ ಹೊರ ಬರುತ್ತಲೇ ಇಲ್ಲ. ಜೈಲಿನಲ್ಲೇ ಜೆಫ್ರಿ ಸಂಶಯಾಸ್ಪದವಾಗಿ ಸಾವಿಗೀಡಾಗ್ತಾನೆ. ಆತನ ಸಾವಿನ ಬಗ್ಗೆ ಸಾಕಷ್ಟು ಅನುಮಾನಗಳು ಮೂಡಿಕೊಂಡಿದ್ವು. ಆತ ಆತ್ಮಹತ್ಯೆ ಮಾಡಿಕೊಂಡ ಅಂತ ಅಮೆರಿಕ ಸರ್ಕಾರ ಹೇಳಿತ್ತು. ಹೀಗೆ ಯಾಕೆ ಅನ್ನುವ ಪ್ರಶ್ನೆಗೆ ಮಾತ್ರ ಉತ್ತರ ಸಿಕ್ಕೇ ಇಲ್ಲ. ಅಮೆರಿಕ ಜೈಲುಗಳಲ್ಲಿ ಪ್ರತಿಯೊಬ್ಬ ಕೈದಿಯ ಚಲನವಲನ ಗಮನಿಸಲಾಗ್ತಾ ಇದೆ. ಪ್ರತಿ ಬ್ಯಾರಕ್ನಲ್ಲಿಯೂ ಸಿಸಿಟಿವಿಗಳಿರ್ತಾವೆ. ಈತ ಆತ್ಮಹತ್ಯೆ ಮಾಡಿಕೊಳ್ಳುವ ದಿನವೇ ಬ್ಯಾರಕ್ನಲ್ಲಿದ್ದ ಸಿಸಿಟಿವಿ ಕೆಟ್ಟು ಹೋಗಿತ್ತು. ಕಾವಲಿಗಿದ್ದ ಭದ್ರತಾ ಸಿಬ್ಬಂದಿ ಗಾಢ ನಿದ್ರೆಗೆ ಜಾರಿ ಬಿಟ್ಟಿದ್ದ. ಅಂದೇ ಜೆಫ್ರಿ ಎಫ್ಸ್ಟ್ರೀನ್ ಆತ್ಮಹತ್ಯೆಗೆ ಶರಣಾಗಿದ್ದಾನೆ. ಈತನ ಸಾವಿನ ಬಗ್ಗೆ ಹಲವು ಸಂದೇಹಗಳು ವ್ಯಕ್ತವಾಗಿದ್ವು. ಆತನನ್ನ ಹೀಗೆ ಬಿಟ್ರೆ ಬೇರೆಯವರಿಗೆ ತೊಂದರೆ ಆಗುತ್ತೆ ಎಂದೇಳಿ ಆತನನ್ನ ಜೈಲಿನಲ್ಲೇ ಹತ್ಯೆ ಮಾಡಲಾಗಿದೆ ಅಂತ ಜನರು ಮಾತನಾಡ್ಕೊಳ್ತಿದ್ದಾರೆ. ಎಫ್ಸ್ಟ್ರೀನ್ ಸಾವಿನ ಬಳಿಕ ಆತನ ವಿರುದ್ಧ ತನಿಖೆ ನಿಂತೇ ಹೋಯಿತು. ಆತನ ಸಂಪರ್ಕದಲ್ಲಿದ್ದಂತ ಗಣ್ಯರಿಗೆ ಆತ ಯಾರಿಗೆ ಅಪ್ರಾಪ್ತ ಹುಡುಗಿಯರನ್ನ ಪೂರೈಕೆ ಮಾಡ್ತಾ ಇದ್ದ ಅನ್ನುವಂತಹ ವಿಚಾರ ಬಹಿರಂಗಕ್ಕೆ ಜನರು ಪಟ್ಟು ಹಿಡಿದಿದ್ರು. ಈ ಹಿನ್ನೆಲೆಯಲ್ಲಿ ಅಮೆರಿಕ ಪಾರ್ಲಿಮೆಂಟ್ನಲ್ಲಿ ಎಫ್ಸ್ಟ್ರೀನ್ ಫೈಲ್ಸ್ ಟ್ರಾನ್ಸ್ಪರೆನ್ಸಿ ಆಕ್ಟ್ ಜಾರಿಯಾಗೇ ಬಿಡುತ್ತು. ಇದರ ಪ್ರಕಾರ ಎಫ್ಸ್ಟ್ರೀನ್ಗೆ ಸಂಬಂಧಪಟ್ಟಂತೆ ಎಲ್ಲ ಮಾಹಿತಿಗಳು ಕೋರ್ಟ್ಗೆ ಸಲ್ಲಿಸೋದಕ್ಕೆ ಹಾಗೆ ಆತನನ್ನ ಬಂಧಿಸಿದ ದಾಖಲೆ ಜನರ ಮುಂದಿಡುವಂತೆ ಮಸೂದೆ ಪಾರ್ಲಿಮೆಂಟ್ನಲ್ಲಿ ಈ ಸಂಬಂಧ ಒಂದು ಬಿಲ್ ಕೂಡ ಪಾಸ್ ಆಯಿತು. ಎಫ್ಸ್ಟ್ರೀನ್ ಫೈಲ್ಸ್ ಟ್ರಾನ್ಸ್ಪರೆನ್ಸ್ ಆಕ್ಟ್ ಪ್ರಕಾರ ಜೆಫ್ರಿ ಎಫ್ಸ್ಟೀನ್ಸ್ಗೆ ಸಂಬಂಧಪಟ್ಟಂತ ಎಲ್ಲ ಮಾಹಿತಿಗಳು ನ್ಯಾಯಾಲಯಕ್ಕೆ ಸಲ್ಲಿಸಬೇಕು. ಆನಂತರ ದಾಖಲೆಗಳನ್ನ ಜನರ ಮುಂದಿಡಬೇಕು ಅಂತ ಮಸೂದೆ ಹೇಳಬಿಟ್ಟಿತ್ತು. ಫೈಲ್ಸ್ ಬಗ್ಗೆ ಪಾರದರ್ಶಕತೆ ತರುವ ಜಾರಿಗೆ ತಂದ ಕಾಯ್ದೆ ಇದಾಗಿತ್ತು. ಡಿಸೆಂಬರ್ 19ರ ಒಳಗೆ ಎಫ್ಸ್ಟ್ರೀನ್ಗೆ ಸಂಬಂಧಪಟ್ಟಂತೆ ಮಾಹಿತಿ ಬಹಿರಂಗಪಡಿಸುವಂತೆ ಹೇಳಲಾಯಿತು. ಹೀಗಾಗಿ ಭಾರತದಲ್ಲಿ ಡಿಸೆಂಬರ್ ಕ್ರಾಂತಿ ಅಂತ ಕೆಲವರು ಶುರು ಮಾಡಿದ್ರು. ಎಫ್ಸ್ಟ್ರೀನ್ ಪ್ರಕರಣದಲ್ಲಿ ಹಾಲಿ ಕೇಂದ್ರ ಸಚಿವ ಹರ್ದೀಪ್ ಸಿಂಗ್ ಪುರಿ, ಪ್ರಧಾನಿ ಮೋದಿ ಹಾಗೂ ಉದ್ಯಮಿ ಅನಿಲ್ ಅಂಬಾನಿ ಹೆಸರು ಕೂಡ ಕೇಳಿ ಬಂದಿದ್ವು. ಹರ್ದೀಪ್ ಸಿಂಗ್ ಪುರಿ ಈ ಹಿಂದೆ ಭಾರತೀಯ ವಿದೇಶಾಂಗ ಇಲಾಖೆಯಲ್ಲೂ ಕೂಡ ಕೆಲಸ ಮಾಡಿದಂಥವರು. ಬ್ರೆಜಿಲ್, ಜಪಾನ್, ಶ್ರೀಲಂಕಾ,
ಜಪಾನ್, UK ಹೀಗೆ ನಾನಾ ದೇಶಗಳಲ್ಲಿ ಭಾರತದ ಪ್ರತಿನಿಧಿಯಾಗಿ, ರಾಯಭಾರಿಯಾಗಿ, ವಿಶ್ವಸಂಸ್ಥೆ ಭದ್ರತಾ ಮಂಡಳಿಯಲ್ಲಿ ಭಯೋತ್ಪಾದನಾ ನಿಗ್ರಹ ಸಮಿತಿ ಅಧ್ಯಕ್ಷರಾಗಿಯೂ ಕೂಡ ಸೇವೆಯನ್ನ ಸಲ್ಲಿಸಿದ್ದಾರೆ. ಅವರು ಟ್ರಾನ್ಸ್ಪರೆನ್ಸ್ ಆಕ್ಟ್ ನಿಂದ ಉಪಯೋಗ ಇಲ್ಲ. ಸದ್ಯಕ್ಕೆ 4,000 ಪುಟಗಳ ಮಾಹಿತಿ ಮಾತ್ರ ಹೊರಹಾಕಲಾಗಿದೆ. 70ಕ್ಕೂ ಅಧಿಕ ಫೋಟೋಗಳು ಹೊರಬಂದಿದ್ದಾವೆ. ಇನ್ನು 10,000 ಪುಟಗಳ ಮಾಹಿತಿ ಹೊರಬರಬೇಕಾಗಿದೆ. ಇಮೇಲ್ಸ್, ಫೋನ್ ಕಾಲ್ಸ್ ವಿವರ ಹೊರಬರಬೇಕು. ಬಳಿಕ ಹಂತ ಹಂತವಾಗಿ ಬಿಡುಗಡೆ ಮಾಡ್ತೀವಿ ಅಂತ ಅಮೆರಿಕ ಕಾನೂನು ಇಲಾಖೆ ಹೇಳ್ತಾ ಇದೆ. ಭಾರತದ ಕೇಂದ್ರ ಪೆಟ್ರೋಲಿಯಂ ಸಚಿವ ಹಾಗೆ ಈ ಹಿಂದಿನ ರಾಜತಾಂತ್ರಿಕ ಅಧಿಕಾರಿ ಹರ್ದೀಪ್ ಸಿಂಗ್ ಪುರಿ ಒಂದಿಷ್ಟು ಎಫ್ಸ್ಟ್ರೀನ್ ಜಫ್ರಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಆದರೆ ಮೋದಿ ಬಗ್ಗೆ ಏನೋ ವಿಚಾರ ಎರಡು 2017ರಲ್ಲಿ ಭಾರತ ಪ್ರಧಾನಿ ಮೋದಿ ಜೊತೆ ನಡೆದ ಸಂವಹನ ಇದಾಗಿತ್ತು. ಈ ವೇಳೆ ಡೊನಾಲ್ಡ್ ಟ್ರಂಪ್ ಸಲಹೆಗಾರ ಸ್ಟೀವ್ ವ್ಯಾನನ್ ಹಾಗೂ ಮೋದಿ ಭೇಟಿ ನಡುವೆ ಮಧ್ಯಸ್ಥಿಕೆ ಕೆಲಸ ಜಫ್ರಿ ಮಾಡಿರುವ ಸಾಧ್ಯತೆ ಇದೆ. ಆ ಮಾತುಕತೆಗೆ ಮೋದಿ ಒಪ್ಪಿದ್ದಾರೆ ಅಂತ ಮೋದಿ ಇಸ್ ಆನ್ ಬೋರ್ಡ್ ಅಂತ ತಿಳಿಸಿದ್ದಾನೆ. ಅನಿಲ್ ಅಂಬಾನಿ ಜೊತೆಗಿನ ಇಮೇಲ್ನಲ್ಲಿ ಇಂಡಿಯಾ ಇಸ್ರೇಲ್ ಕಿ ನಾಟ್ ಫಾರ್ ಇಮೇಲ್ ಅಂತಿದೆ. ಈ ಇಂಡಿಯಾ ಇಸ್ರೇಲ್ ಕೀ ಅಂದ್ರೆ ಭಾರತ ಇಸ್ರೇಲ್ ಸಂಬಂಧಗಳು ಮುಖ್ಯ, ಅದನ್ನ ಮೇಲ್ನಲ್ಲಿ ಚರ್ಚೆ ಮಾಡೋದು ಬೇಡ, ನಾಟ್ ಫಾರ್ ಇಮೇಲ್ ಅಂತ ಇದೆ. 2017